ನೀವು ನಟರು, ನಿಮಗೆ ಸಾಮಾಜಿಕ ಜವಾಬ್ದಾರಿ ಮುಖ್ಯ. ಇನ್ಮುಂದೆ ಪತ್ನಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಕೊಟ್ಟಿರೋ ಜಾಮೀನು ರದ್ದಾಗತ್ತೆ. ಹೀಗೆ ಖಡಕ್ ಆಗಿ ದರ್ಶನ್ಗೆ ತಾಕೀತು ಮಾಡಿದ್ದು ನ್ಯಾಯಮೂರ್ತಿ ಪಿಂಟೋ. ಪತ್ನಿ ಸಮೇತ ಬಂದಿದ್ದ ದರ್ಶನ್ಗೆ ಜಸ್ಟಿಸ್ ಬುದ್ಧಿವಾದ ಹೇಳಿ ಕಳುಹಿಸಿದ್ರು. ನ್ಯಾಯಾಧೀಶರ ಮುಂದೆ ದರ್ಶನ್ ದಂಪತಿ, ಸಾರಥಿಗೆ ಬುದ್ಧಿವಾದ ಹೇಳಿದ ಜಸ್ಟಿಸ್. ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರ ಎದುರು ಹಾಜರಾಗಿದ್ರು. ಈ ಹಿಂದೆ ಜಾಮೀನು ನೀಡಿದ್ದ ಕೋರ್ಟ್ ಇವತ್ತು ದಂಪತಿ ಖುದ್ದು ಹಾಜರಾತಿಗೆ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಜಸ್ಟಿಸ್ ಎದುರು ಹಾಜರಿದ್ದ ದರ್ಶನ್ ದಂಪತಿಗೆ ಸುಖ ಸಂಸಾರ ನಡೆಸಿಕೊಂಡು ಹೋಗುವಂತೆ ತಿಳಿ ಹೇಳಿದ್ರು. ವಿಜಯಲಕ್ಷ್ಮಿ ಬೆಳಿಗ್ಗೆ 11:30ಕ್ಕೆ ಕೋರ್ಟ್ ಆವರಣಕ್ಕೆ ಬಂದ್ರೆ ದರ್ಶನ್ ಸುಮಾರು 2 ಗಂಟೆಗೆ ಬಂದ್ರು. ಕೆಲಕಾಲ ಸರ್ಕಾರಿ ವಕೀಲರ ಜೊತೆ ಚರ್ಚಿಸಿದ್ರು. ಬಳಿಕ 2:30ಕ್ಕೆ ನ್ಯಾಯಾಧೀಶರು ಇಬ್ಬರ ಕೌನ್ಸಿಲಿಂಗ್ ನಡೆಸಿದ್ರು. ಕೌನ್ಸಿಲಿಂಗ್ ವೇಳೆ ದರ್ಶನ್ಗೆ ನ್ಯಾಯಾಧೀಶರು ಬುದ್ಧಿವಾದ ಹೇಳಿದ್ರು. ನೀವು ನಟರು, ನಿಮಗೆ ಸಾಮಾಜಿಕ ಜವಾಬ್ದಾರಿ ಮುಖ್ಯ. ನಿಮಗೆ ಅಭಿಮಾನಿ ಬಳಗವಿದೆ, ಹೀಗಾಗಿ ಅವರಿಗೆ ತಪ್ಪು ಸಂದೇಶ ಹೋಗಬಾರದು. ಬದುಕಲು ಜೀವನದಲ್ಲಿ ತತ್ವಗಳನ್ನ ಅಳವಡಿಸಿಕೊಳ್ಬೇಕು. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗುವಿಗೆ ನಿನ್ನ ಅವಶ್ಯಕತೆ ಇದೆ. ನೀವು ನಿಮ್ಮ ಸಂಬಂಧಿಕರು ಸಾಕ್ಷ್ಯ ನಾಶಪಡಿಸಬಾರದು. ಯಾವುದೇ ಷರತ್ತು ಉಲ್ಲಂಘಿಸಿದ್ರೂ ಜಾಮೀನು ರದ್ದು ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. 3 ಕಂಡೀಷನ್ಗಳನ್ನ ಇವತ್ತು ಇಂಪೋಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಒಂದು, ಅವರ ದರ್ಶನ್ ಆಗಲಿ ಅವರ ಯಾವುದೇ ಫ್ಯಾಮಿಲಿ ಮೆಂಬರ್ಸ್ಗಳಾಗಲಿ ಯಾವುದೇ ಸಾಕ್ಷಿಗಳನ್ನು ಅವರು ನಾಶ ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು ಅಂತ ಒಂದು. ಮತ್ತೆರಡನೇದು, ದರ್ಶನ್ ತನ್ನ ಸಂಸಾರವನ್ನು ಸರಿಯಾಗಿ ಇಟ್ಕೊಬೇಕಾಗುತ್ತೆ, ಹೆಂಡತಿಯನ್ನು ಸರಿಯಾಗಿ ನೋಡ್ಕೊಬೇಕಾಗುತ್ತೆ. ಮೂರನೇದು, ಮುಂದೆ ಏನಾದ್ರು ಈ ಥರ ಆರೋಪಗಳೇನಾದ್ರು ಆಯಿತು ಅಂತ ಹೇಳಿದ್ರೆ ಸರ್ಕಾರ ಬೇಲನ್ನು ಕ್ಯಾನ್ಸಲ್ ಮಾಡುವಂತಹ ಅರ್ಜಿಯನ್ನು ಹಾಕಬಹುದು ಅಂತ ಹೇಳಿ ಕೂಡ ಅವರಿಗೆ. ಒಟ್ನಲ್ಲಿ ರೀಲ್ ಸಿನಿಮಾದಲ್ಲಿ ವಿಲನ್ಗಳಿಗೆ ಬುದ್ಧಿ ಮಾತು ಹೇಳೋ ದರ್ಶನ್ಗೆ ನ್ಯಾಯಮೂರ್ತಿ ಪಿಂಟೋ ರಿಯಲ್ ಲೈಫ್ನಲ್ಲಿ ಜೀವನ ಪಾಠ ಮಾಡಿದ್ರು. ದರ್ಶನ್ ಇದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಸುಖ ಜೀವನ ನಡೆಸಬಹುದು. ಮಾರುತಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾತ್ರಿಯೆಲ್ಲ ಆಫೀಸ್ನಲ್ಲೇ ಇರ್ತಿದ್ದ ಕುಳ್ಳನ ಕತೆ ಇದು. ಕುಳ್ಳ ಅಂದ್ರೆ ಇವನು ಅಂತಿಂತ ಕುಳ್ಳ ಅಲ್ಲ, ಖತರ್ನಾಕ್ ಕಳ್ಳ ಕೂಡ ಹೌದು. ಇಷ್ಟಕ್ಕೂ ಇವನು ರಾತ್ರಿಯೆಲ್ಲ ಕಚೇರಿಯಲ್ಲಿ ಏನ್ ಮಾಡ್ತಿದ್ದ? ಇಲ್ಲಿದೆ ಫುಲ್ ಡೀಟೇಲ್ಸ್. ಕಳ್ಳನನ್ನ ನಂಬಿದ್ರೂ ಕುಳ್ಳನನ್ನ ನಂಬಾರ್ದು ಅನ್ನೋ ಮಾತಿದೆ. ಇದಕ್ಕೆ ಈ ವೆಂಕಟೇಶ ಸಾಕ್ಷಿ. ಅಂದಹಾಗೆ ಇವನು ಬರೀ ಕುಳ್ಳನೇ ಅಲ್ಲ, ಖತರ್ನಾಕ್ ಕಳ್ಳ ಕೂಡ ಹೌದು. ಸಂಜೆ ಆದ್ರೆ ಸಾಕು, ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿನ ಬಾತ್ರೂಮ್ಗಳಲ್ಲಿ ಅಡಗಿಕೊಳ್ತಿದ್ದ. ಆಫೀಸ್ ಬಾಗಿಲು ಹಾಕಿದ ಮೇಲೆ ರಾತ್ರಿ ಇಡೀ ಕಂಪ್ಯೂಟರ್ಗಳನ್ನ ಬಿಚ್ಚಿಕೊಂಡು ಬಚ್ಚಿಟ್ಟುಕೊಳ್ತಾ ಇದ್ದ. ಬೆಳಗ್ಗೆ ಕಸ ಗುಡಿಸುವವರು ಬಂದಾಗ ಕಳ್ಳ ಹೆಜ್ಜೆ ಇಟ್ಟು ಹೊರಗೆ ಪರಾರಿಯಾಗ್ತಿದ್ದ. ಹೀಗೆ ಕೆಲವೊಂದು ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಎಂಎಸ್ ಬಿಲ್ಡಿಂಗ್ ನಲ್ಲಿರೋ ಪೋಸ್ಟ್ ಆಫೀಸ್ನಲ್ಲಿ ತನ್ನ ಕೈಚಳಕ ತೋರಿಸಿ ಸುಮಾರು 33 ಕಂಪ್ಯೂಟರ್ಗಳು, 4 UPS, 4 ಕೀಬೋರ್ಡ್ಗಳನ್ನ ಕದ್ದು ಈಗ ಸಿಕ್ಕಿ ಬಿದ್ದಿದ್ದಾನೆ. ಈತನ ಒಂದು ಬಂಧನದಿಂದ ಸುಮಾರು 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಂಪ್ಯೂಟರ್ ಮತ್ತು ಇತರ ಎಲೆಕ್ಟ್ರಾನಿಕ್ ಸಾಧನ ಸಾಮಗ್ರಿಗಳು ಬೆಳಕಿಗೆ ಬಂದಿರ್ತವೆ ಮತ್ತು ಸುಮಾರು 18 ಪ್ರಕರಣಗಳು ಪತ್ತೆಯಾಗಿರ್ತವೆ. ಇವೆಲ್ಲ ಸರ್ಕಾರಿ ಈ ಸ್ವತ್ತುಗಳ ಒಂದು ಸ್ವರೂಪದವಾಗಿದ್ದು ಇವುಗಳನ್ನು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಈತ ಡಿಸ್ಪೋಸ್ ಮಾಡ್ತಾ ಇದ್ದ ಅಂತೇಳಿ ತನಿಖೆಯಲ್ಲಿ ಗೊತ್ತಾಗಿದೆ. ಕುಳ್ಳ ವೆಂಕಟೇಶ್ನ ಕಥೆ ಇಷ್ಟು. ಇನ್ನು ಈತ ಸತೀಶ್ ಕಾರುಗಳನ್ನ ಸರ್ವಿಸ್ ಮಾಡಲು ನಿಲ್ಲಿಸಿದಾಗ ಕೀ ಕದ್ದು ನಕಲಿ ಕೀ ಮಾಡಿಸಿ 6 ಕಾರುಗಳನ್ನ ಕಳ್ಳತನ ಮಾಡಿದ್ದ ಈ ಚೋರ ಈಗ ಪೊಲೀಸರ ಅತಿಥಿ. ಡ್ರೈವರ್ ಆಗಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡು ಈ ಕುದುರೆ ಜೂಜಿಗೆ ಬಿಟ್ಬಿಟ್ಟು ಅವನು ಈ ಕಾರ್ ಕಳ್ತನ ಮಾಡೋದನ್ನು ಕಲ್ತ್ಕೊಂಡ. ಡ್ರೈವರ್ ಆಗಿ ಸೇರ್ಕೊಂಡು ಈಗ ಡ್ರೈವರ್ಗಳ ಬಗ್ಗೆನೂ ನಾವು ಹುಷಾರಾಗಿರ್ಬೇಕಾಗ್ತದೆ. ಅವ್ನು ಡೂಪ್ಲಿಕೇಟ್ ಇದು ಮಾಡಿಕೊಂಡು ಕೆಲಸ ಬಿಟ್ಟು ಹೋದ್ಮೇಲೆ ಅವನು ತೊಗೊಂಡೋಗಿ ಮತ್ತೆ ಕಳ್ತನ ಅವನೇ ಮಾಡ್ಕೋಬಹುದು. ಒಟ್ನಲ್ಲಿ ಪೊಲೀಸ್ ರಿಕವರಿಯಲ್ಲಿ ಇಂಥ ಹಲವು ಕಳ್ಳರ ಖತರ್ನಾಕ್ ಕಥೆಗಳು ಬಿಚ್ಚಿಟ್ಟುಕೊಳ್ತಿವೆ. ಇವು ಕಳ್ಳರಿಗೆ ಪಾಠವಾಗುತ್ತವೋ ಅಥವಾ ಪ್ರೇರಣೆಯಾಗುತ್ತವೋ ಆ ದೇವರೇ ಬಲ್ಲ. ಮುರಳೀಧರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.
ಇನ್ನೇನು ಅಕ್ಟೋಬರ್ 20ರಂದು ನಮ್ಮ ಮೆಟ್ರೋ ಬಂದೇ ಬಿಡತ್ತೆ. ಮೆಟ್ರೋ ಕೆಲಸ ಕಾರ್ಯಗಳೆಲ್ಲ ಮುಗಿದಿವೆ ಅಂತ ಈಗಾಗಲೇ ಅಧಿಕಾರಿಗಳು ಹಲವು ಬಾರಿ ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಮೂಲಭೂತ ಸೌಕರ್ಯವೊಂದನ್ನು ಕಲ್ಪಿಸೋದೇ ಮರೆತು ಬಿಟ್ಟಿದ್ದಾರೆ. ಅದೇ ಸ್ಟೇಷನ್ಗಳ ಬಳಿ ಪಾರ್ಕಿಂಗ್ ವ್ಯವಸ್ಥೆ. ನಮ್ಮ ಮೆಟ್ರೋ ಉದ್ಘಾಟನೆಗೆ ಇನ್ನು 7 ದಿನ ಬಾಕಿ. ಇದೇ 20ರಂದು ನಮ್ಮ ಮೆಟ್ರೋ ಮೊದಲ ರೀಚ್ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಬಲು ಹರ್ಷದಿಂದ ತಯಾರಿ ಮಾಡ್ಕೊತಿದ್ದಾರೆ. ಹಾಗಂತ ಉದ್ಘಾಟನೆಯ ದಿನ ನೀವೆಲ್ಲ ನಿಮ್ಮ ವಾಹನಗಳನ್ನ ಜೊತೆಗೆ ತಂದಿರಾ ಜೋಕೆ. ಯಾಕಂದ್ರೆ ಮೆಟ್ರೋದಲ್ಲಿ ನಿಮ್ಗೆ ಜಾಗ ಇದ್ರೂ ಸ್ಟೇಷನ್ಗಳಲ್ಲಿ ನಿಮ್ಮ ವಾಹನಗಳಿಗೆ ಜಾಗ ಇಲ್ಲ. ವಿಷಯ ಏನಂದ್ರೆ ಮೆಟ್ರೋ ಮೊದಲ ರೀಚ್ ಅಂದ್ರೆ ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿ ರೂಟ್ನಲ್ಲಿ 6 ಸ್ಟೇಷನ್ಗಳಿವೆ. ಆದ್ರೆ ಇನ್ನೂ ಕೂಡ 2 ಸ್ಟೇಷನ್ಗಳಲ್ಲಿ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆನೇ ಮಾಡಿಲ್ಲ. ಪ್ರಮುಖ ಸ್ಟೇಷನ್ ಎಂಜಿ ರಸ್ತೆ ಹಾಗೂ ಇಂದಿರಾನಗರ ಸ್ಟೇಷನ್ಗಳಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ಇಲ್ವೇ ಇಲ್ಲ. ಇಲ್ಲಿ ಪಾರ್ಕಿಂಗು ತುಂಬ ತೊಂದರೆ ಇದೆ. ಮ್ಯಾಕ್ಡೊನಾಲ್ಡ್ ಬರೋರು, ಪಿಜ್ಜಾಗೆ ಬರೋರು ಎಲ್ಲರೂ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾರೆ. ನಮ್ಗೆ ಬೆಟರ್ ಸ್ಟೇಷನ್ ಮಾಡಾದ್ಮೇಲೆ ಅದು ನಮಗೆ ಬರೋ ಕಸ್ಟಮರ್ ಇಲ್ಲಿ ಯಾರು ಎಲ್ಲ ಬಂದು ಇಲ್ಲೇ ಕಸ್ಟಮರ್ ಬಿಡ್ತಾರೆ. ನಮ್ಮ ಕಸ್ಟಮರ್ಗೆ ತುಂಬ ತೊಂದರೆ ಆಗುತ್ತೆ ಪಾರ್ಕಿಂಗ್ ಮಾಡೋಕ್ಕೆ. ಇದೇ ತಿಂಗಳ 20ಕ್ಕೆ ಮೆಟ್ರೋ ಹಳಿ ಮೇಲೆ ಬರ್ತಿದೆ. ಸದ್ಯಕ್ಕೆ ಅಧಿಕಾರಿಗಳಿಗೆ ಪಾರ್ಕಿಂಗ್ ಬಗ್ಗೆ ತಲೆಕೆಡಿಸಿಕೊಳ್ಳುವಷ್ಟು ಸಮಯ ಇಲ್ಲ. ಇಷ್ಟಾದ್ರೂ ತಾತ್ಕಾಲಿಕ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಈಗ ವಾಹನಗಳನ್ನ ಬೇರೆಯವರ ಅಂಗಡಿ ಮುಂಗಟ್ಟುಗಳ ಮುಂದೆಯೋ ಅಥವಾ ರಸ್ತೆಗಳಲ್ಲೋ ನಿಲ್ಲಿಸುವ ಪರಿಸ್ಥಿತಿ ಎದುರಾಗಿದೆ. ಎಲ್ಲ ನಡೆಯೋಕ್ಕೂ ಆಗಲ್ಲ. 2-3 ಜನ ಬಿದ್ದು ಕಾಲು ಏಟು ಬಿದ್ದು ಬಂದು ನಮ್ಮ ಹತ್ರ ಮೆಡಿಸಿನ್ ತೊಗೊಂಡೋಗಿದ್ದಾರೆ. ನಮ್ಮ ಮೆಡಿಕಲ್ ಅಂಗಡಿ ಇದೆ ಇದು. ಇಲ್ಲಿ ಪಾರ್ಕಿಂಗ್ ತುಂಬ ಪ್ರಾಬ್ಲಮ್ ಇದೆ. ಅಲ್ಲಿ ಹಿಂದ್ಗಡೆ ಫುಲ್ ಟ್ರೈನ್ ತಂದಿಕ್ತಾರೆ, ಡಿಸ್ಪ್ಲೇ ಮಾಡ್ತಾರೆ. MLA ಅವರು ಅಫಿಷಿಯಲ್ಸ್ ಎಲ್ಲ ಬಂದು ಹೋಗಿದ್ರು, ಏನು ಮಾಡಿಲ್ಲ. ಫುಲ್ ಇನ್ಕಂಪ್ಲೀಟ್ ಕೆಲಸ ಇದೆ. ಮೆಟ್ರೋ ಅಧಿಕಾರಿಗಳ ಧಾವಂತದಿಂದಾಗಿ ವಾಹನಗಳಿಗೆ ಪಾರ್ಕಿಂಗ್ಗೆ ಜಾಗ ಸಿಕ್ಕಿಲ್ಲ. ಆದರೆ ಪರ್ಯಾಯ ವ್ಯವಸ್ಥೆಯು ಅಧಿಕಾರಿಗಳಿಂದ ಆಗ್ತಿಲ್ಲ. ಅಕ್ಟೋಬರ್ 20ರಂದು ಸಹಸ್ರಾರು ಜನ ಮೆಟ್ರೋದಲ್ಲಿ ಸಂಚರಿಸುವುದಕ್ಕೆ ಬರಲಿದ್ದು ಆವತ್ತು ವಾಹನಗಳ ಜಾತ್ರೆಯೇ ಆಗಲಿದೆ. ವಾಹನ ಸವಾರರು ಪರದಾಡೋದಂತೂ ಗ್ಯಾರಂಟಿ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಬೆಳಗ್ಗೆಯಿಂದ ನಾವು ನಿಮಗೆ ಪ್ರಶ್ನೆಯೊಂದನ್ನು ಕೇಳ್ತಾ ಇದ್ವಿ. ಅದೇನಪ್ಪ ಅಂದ್ರೆ ಮೆಟ್ರೋ ರೀಚ್ 1 ಅಂದ್ರೆ ಬೈಯಪ್ಪನಹಳ್ಳಿಯಿಂದ MG ರಸ್ತೆಯವರೆಗೆ ಬರೀ ಈ ರೀಚ್ನ ಸ್ಟೇಷನ್, ಡಿಪೋ ಇವಕ್ಕೆಲ್ಲ ಸೇರಿ ಒಟ್ಟು ಎಷ್ಟು ಖರ್ಚಾಗಿದೆ ಗೊತ್ತಾ ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ 1540 ಕೋಟಿ ರೂಪಾಯಿ ಖರ್ಚಾಗಿದೆ.